21 ಆರೋಪಿಗಳ ಪೈಕಿ 19 ಆರೋಪಿಗಳು ಸಾಕ್ಷಿಯಾಗಿ ಬದಲಾಗಿರುವ ಇಬ್ಬರು ಆರೋಪಿಗಳು A1 ಬಸವರಾಜು ಹಾಗೂ A17 ಬಿರಾದರ್ ಮಾಫಿ ಸಾಕ್ಷಿಗಳು 21 ಆರೋಪಿಗಳ ಪೈಕಿ ಈಗ 19 ಮಂದಿ ವಿರುದ್ಧವಾಗಿ ತೀರ್ಪು ಬರುತ್ತೆ ಈ ಪ್ರಕರಣದಲ್ಲಿ. ಯಾಕಂದ್ರೆ ಇಬ್ಬರನ್ನ ಸಾಕ್ಷಿಗಳನ್ನಾಗಿ ಇಲ್ಲಿ ಪರಿಗಣಿಸಲಾಗಿದೆ. ಆ ಕಾರಣದಿಂದಾಗಿ ಬಸವರಾಜು ಮತ್ತು ಬಿರಾದರ್ ಮಾಫಿ ಸಾಕ್ಷಿಗಳಾಗಿರೋದ್ರಿಂದ ಅವರು ಈ ಪ್ರಕರಣದಲ್ಲಿ ಆರೋಪಿತ ಸ್ಥಾನದಲ್ಲಿ ಇರೋದಿಲ್ಲ. ಹಾಗಾಗಿ 19 ಮಂದಿ ಮಾತ್ರ ಕನ್ಸಿಡರ್ ಮಾಡಿ ಅವರ ತೀರ್ಪು ಏನಿರುತ್ತೆ ಅನ್ನೋದನ್ನು ಪ್ರಕಟ ಮಾಡಲಾಗುತ್ತೆ. ಈ ಇಬ್ಬರೇನಿದ್ದಾರೆ ಅವರ ಸಾಕ್ಷ್ಯಗಳು ಏನು ನುಡಿದಿದ್ದಾರೆ ಈ ಕೇಸ್ನಲ್ಲಿ, ಅದರ ಆಧಾರದ ಮೇಲೆ ಅವರು ಆರೋಪಿಗಳು ಅಂತ ಪರಿಗಣಿಸ್ಲಿಕ್ಕೆ ಬರಲ್ಲ, ಮಾಫಿ ಸಾಕ್ಷಿಗಳು ಅಂತ ಇಲ್ಲಿ ಅವರನ್ನು ಪರಿಗಣಿಸಲ್ಪಟ್ಟಿರುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನಾವು 21 ಮಂದಿ ಆರೋಪಿತ ಸ್ಥಾನದಲ್ಲಿದ್ದಾರೆ, ಅವರ ಭವಿಷ್ಯ ಅಂತ ಹೇಳ್ತಾ ಇದ್ದೀವಿ. ಆದರೆ ಇದರಲ್ಲಿ ಇಬ್ಬರು ಮಾಫಿ ಸಾಕ್ಷಿಗಳು ಅಂತ ಬಂದಾಗ ಅವರುಗಳಿಗೆ ಶಿಕ್ಷೆ ಇರೋದಿಲ್ವಾ? ಏನು ಹೇಳತ್ತೆ ನ್ಯಾಯಾಲಯ? ದಿವ್ಯ, ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಒಟ್ಟು 19 ಜನ ಆರೋಪಿಗಳಲ್ಲಿ ಇಬ್ಬರು ಆರೋಪಿಗಳನ್ನು ಮಾಫಿ ಸಾಕ್ಷಿಗಳನ್ನಾಗಿ ಪೊಲೀಸರು ಪರಿಗಣಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಅವರಿಬ್ಬರನ್ನು ಕೂಡ ಮಾಫಿ ಸಾಕ್ಷಿಗಳನ್ನಾಗಿ ಪರಿಗಣಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥ ಕಾರಣಕ್ಕಾಗಿ ಈಗ ಒಟ್ಟು 19 ಜನ ಆರೋಪಿಗಳು, ಅದರಲ್ಲಿ A15 ಆರೋಪಿಯಾಗಿರುವಂತಹ ಶಾಸಕರಾಗಿರುವಂಥ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 19 ಜನ ಆರೋಪಿಗಳ ವಿರುದ್ಧ ಆರೋಪಿಗಳ ತೀರ್ಪು ಪ್ರಕಟವಾಗುತ್ತೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅವರಿಗೆ ಶಿಕ್ಷೆಯನ್ನಾಗಿ ಪರಿಗಣಿಸಿದಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಇರುವಂಥ ಕಾರಣಕ್ಕಾಗಿ 19 ಜನ ಅಂದರೆ ವಿನಯ್ ಕುಲಕರ್ಣಿ ಸೇರಿ ಒಟ್ಟು 19 ಜನ ಆರೋಪಿಗಳ ಈ ಒಂದು ಪ್ರಕರಣದಲ್ಲಿ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಈಗ ಇರುವಂಥದ್ದು. ಆ ಕಾರಣಕ್ಕಾಗಿ ಏನಾಗುತ್ತೆ, ತೀರ್ಪು ಅವರ ಪರ ಇರುತ್ತೋ ವಿರುದ್ಧವಾಗಿರುತ್ತೋ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂಥ ಕುತೂಹಲ ಆಗಿರುವಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಅಂದರೆ 30 ನಿಮಿಷದಿಂದ 45 ನಿಮಿಷಗಳ ಒಳಗಾಗಿ ಈ ಒಂದು ತೀರ್ಪು ಪ್ರಕಟವಾಗುವ ಬಗ್ಗೆ ಈಗ ಮಾಹಿತಿಗಳು ಲಭ್ಯವಾಗ್ತಿರುವಂಥದ್ದು. ದಿವ್ಯ.